ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ, ಪಿತ್ತ ಅಂದರೆ ಅಗ್ನಿತತ್ವ ಜಾಸ್ತಿ ಆಗಿದೆ ಅಂತ ಅರ್ಥ. ಅದರಿಂದ ಹೈಪರ್ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇಂಥ ಸಮಸ್ಯೆಗಳಾಗ್ತಾ ಇರುತ್ತೆ, ಕಣ್ಣು ಉರಿತಾ ಇರುತ್ತೆ. ಸೊ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ದೇಹದಲ್ಲಿ ಅಗ್ನಿ ಜಾಸ್ತಿ ಆಗಿದೆ ಅಂತ ಹೇಳಿ. ಅವರಿಗೆ ಈ ಸರಳವಾದ ಪ್ರಾಣಾಯಾಮ ತುಂಬ ಹೆಲ್ಪ್ ಮಾಡುತ್ತೆ. ಇದರ ಹೆಸರು ಶೀತಲಿ ಪ್ರಾಣಾಯಾಮ. ಶೀತಲ ಅಂತಂದ್ರೆ ಏನು ಅಂದರೆ ದೇಹವನ್ನು ತಣ್ಣಗೆ ಮಾಡುತ್ತೆ ಅಂತ ಅರ್ಥ. ಇದರಲ್ಲಿ ಏನು ಮಾಡಬೇಕು ಅಂದರೆ, ನೀವು ಸ್ವಲ್ಪ ಈ ನಾಲಿಗೆಯನ್ನು ಸ್ವಲ್ಪ ಟ್ಯೂಬ್ ಥರ ಮಾಡ್ಕೊಳ್ಳೋದು. ಇಲ್ಲಿ ಕೆಳಗಡೆ ಇಮೇಜ್ ಹಾಕಿದ್ದೀನಿ, ಅದನ್ನು ನೋಡಿ. ಅದರ ಥರ ಮಾಡಿಕೊಂಡು ಹಿಂಗೆ ಒಳಗಡೆ ಉಸಿರನ್ನು ತಗೊಳ್ಳೋದು. ನೀವು ಬಾಯಿಂದ ಆ ನಾಲಿಗೆ ಮುಖಾಂತರ ಉಸಿರನ್ನು ತೊಗೊಳ್ತೀರಾ. ಅದು ತೊಗೊಳ್ಳುವಾಗ ನಿಮಗೆ ಫೀಲ್ ಆಗುತ್ತೆ ತಣ್ಣನೆಯ ಗಾಳಿ ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿ. ಒಂದ್ಸಲ ಉಸಿರನ್ನು ತೊಗೊಂಡ್ಮೇಲೆ ಬಾಯಿಯನ್ನು ಮುಚ್ಚೋದು, ಮೂಗಿನಿಂದ ನಿಧಾನಕ್ಕೆ ಉಸಿರನ್ನು ಬಿಡೋದು. ಆ ಹೊರಗಡೆ ಬರ್ತಾ ಇರುವ ಉಸಿರು ನೋಡಿ ಬೇಕಾದರೆ ಸ್ವಲ್ಪ ಬಿಸಿ ಇರುತ್ತೆ. ಸೊ ತಣ್ಣನೆಯ ಗಾಳಿ ಎಂಟರ್ ಆಗುತ್ತೆ, ಬಿಸಿ ಗಾಳಿ ಹೊರಗಡೆ ಹೋಗುತ್ತೆ. ಇದೊಂದು 10 ಸುತ್ತುಗಳ ಅಭ್ಯಾಸವನ್ನು ಮಾಡಿ. ನಿಮಗೆ ಫೀಲ್ ಆಗುತ್ತೆ ದೇಹದಲ್ಲಿ ಆ ಹೆಚ್ಚುವರಿ ಏನು ಅಗ್ನಿ ಇದೆ ಅದು ಶಾಂತ ಆಗ್ತಾ ಇದೆ ಅಂತ ನಿಮ್ಮ ಫೀಲಿಂಗ್ ಬರುತ್ತೆ. ಇದು ಪ್ರತಿನಿತ್ಯ ಯಾರ ದೇಹದಲ್ಲಿ ಅಗ್ನಿ ಜಾಸ್ತಿ ಇದೆ, ಪಿತ್ತ ಜಾಸ್ತಿ ಇದೆ, ಹೈಪರ್ ಆ್ಯಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದೆ, ಅವರು ಈ ಅಭ್ಯಾಸವನ್ನು ಮಾಡ್ಬೋದು. ಇದರ ಜೊತೆ ಯಾವ ಆಹಾರಗಳು ದೇಹದಲ್ಲಿ ಪಿತ್ತವನ್ನು ರೈಸ್ ಮಾಡುತ್ತೆ ಅಂದರೆ ಅತಿಯಾಗಿ ಮಸಾಲೆ ಪದಾರ್ಥಗಳನ್ನು ತಿನ್ನೋದು, ಉಪ್ಪಿನಕಾಯಿಯನ್ನು ತಿನ್ನೋದು, ಉಪ್ಪು, ಹುಳಿ, ಖಾರ ಇದೆಲ್ಲವೂ ದೇಹದಲ್ಲಿ ಪಿತ್ತವನ್ನು ರೈಸ್ ಮಾಡುತ್ತೆ. ಅವುಗಳನ್ನು ಸ್ವಲ್ಪ ಕಡಿಮೆ ಆಹಾರದಲ್ಲಿ ಬಳಸಬೇಕು. ಅದ್ರ ಜೊತೆ ಮಜ್ಜಿಗೆಯ ಸೇವನೆ, ಸಮರ್ಪಕವಾಗಿ ದೇಹಕ್ಕೆ ನೀರನ್ನು ಕೊಡೋದು, ಇದನ್ನು ಮಾಡೋದ್ರಿಂದ ದೇಹದಲ್ಲಿರುವ ಹೆಚ್ಚುವರಿ ಪಿತ್ತವನ್ನು ನಾವು ಕಡಿಮೆ ಮಾಡಬಹುದು. ಪಿತ್ತ ಜಾಸ್ತಿ ಆಗೋದ್ರಿಂದ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಪಿತ್ತ ಜಾಸ್ತಿ ಆಗೋದ್ರಿಂದ ಹೇರ್ ಫಾಲ್ ಆಗೋದು, ನಿದ್ದೆ ಬರೋದೇ ಇರೋದು, ಹಲವಾರು ಸಮಸ್ಯೆಗಳಾಗುತ್ತೆ. ಸೊ ಈ ಸರಳವಾದ ಪ್ರಾಣಾಯಾಮ ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ.